ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿಗೆ ಆಗಮಿಸಿದಂತ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರೋ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಈಗ ಕಂಪನ ಸೃಷ್ಟಿಯಾಗ್ಬಿಟ್ಟಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗದೆ ಇರೋದಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ. ನಿನ್ನೆಯಿಂದ ಕೂಡ ಮನವೊಲಿಸಿದ್ರು, ಒಪ್ಪಿಲ್ಲ ರಾಮಲಿಂಗಾರೆಡ್ಡಿ ಅವರು. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಕೆ ಏನಿದೆ, ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರ ಆಗಮನ ಆಗಿರೋದು. ಮಧ್ಯಾಹ್ನ ಬೆಂಗಳೂರಿಗೆ ಆಗಮಿಸಲಿರುವಂತಹ ರಾಹುಲ್ ಗಾಂಧಿ ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಹಾಗಾಗಿ ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಇಬ್ಬರನ್ನು ಕೂಡ ಭೇಟಿ ಆಗಬಹುದು, ಅವ್ರ ಜೊತೆಗೆ ಮಾತನಾಡಬಹುದು. ರಾಹುಲ್ ದೆಹಲಿಗೆ ವಾಪಸ್ ಬಳಿಕ ರಾಮಲಿಂಗಾರೆಡ್ಡಿ ಜೊತೆ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾರಂತೆ. ರಾಹುಲ್ ಗಾಂಧಿ ಬರಮಾಡಿಕೊಳ್ಳೋದಕ್ಕೆ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರು ದೇವನಹಳ್ಳಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಜಾರ್ಜ್, ಭೈರತಿ ಸುರೇಶ್ ಸೇರಿದಂತೆ ಕೆಎಚ್ ಮುನಿಯಪ್ಪ ಕೂಡ ಬಂದಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಂತ. ತದನಂತರದಲ್ಲಿ ಡಿಕೆ ಶಿವಕುಮಾರ್ ಅವರೇನಿದ್ದಾರೆ ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿ ಆಗ್ತಾರಂತೆ. ಸದ್ಯಕ್ಕೆ ರಾಹುಲ್ ಗಾಂಧಿ ಖರ್ಗೆ ಅವರನ್ನ ರಾಮಲಿಂಗಾರೆಡ್ಡಿ ಅವರು ಇವತ್ತು ಭೇಟಿ ಮಾಡಿದ್ರೆ ಏನಾಗಬಹುದು ಅನ್ನೋ ಕುತೂಹಲ ಇದೆ. ಖಾತೆಯಲ್ಲಿ ಬದಲಾವಣೆ ಏನಾದ್ರೂ ಮಾಡ್ತಾರಾ, ಅದ್ರ ಬದಲು ಮಾಡ್ತಾರಾ, ಅಥವಾ ಈಗ ರಾಜೀನಾಮೆ ಕೊಟ್ಟಿದಾರಲ್ಲ ರಾಮಲಿಂಗಾರೆಡ್ಡಿ ಅವರು, ಅದನ್ನ ಅಂಗೀಕಾರ ಮಾಡ್ಬಿಡ್ತಾರಾ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಅಸಮಾಧಾನ ಒಬ್ಬೊಬ್ಬರಾಗೆ ಈಗ ಹೊರ ಹಾಕ್ತಿದ್ದಾರೆ. ನಮ್ಗೆ ಈ ಖಾತೆ ಇಷ್ಟ ಇರಲಿಲ್ಲ, ಇದರಲ್ಲಿ ಅನುಭವ ಇಲ್ಲ, ಇದು ಯಾಕೆ ಬೇಕಾಗಿತ್ತು ನಮಗೆ, ಇಂಥ ಶಫಲ್ ಮಾಡೋಂಥದ್ದು ಏನಿತ್ತು ಅಂತ. ಸದ್ಯಕ್ಕೆ ಕಾಂಗ್ರೆಸ್ ವಲಯದಲ್ಲಿ ಈ ಖಾತೆ ಹಂಚಿಕೆಯ ವಿಚಾರ ಏನಿದೆ, ಇದೇ ಬಹಳಷ್ಟು ಸಂಕಟ ಕಗ್ಗಂಟಾಗ್ಬಿಟ್ಟಿದೆ. ರಾಹುಲ್ ಗಾಂಧಿ ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೆ ಅಂತ ಈಗ ಏರ್ಪೋರ್ಟ್ನಲ್ಲಿ ಸಿಎಂ ಆಗಿರುವಂಥ ಡಿಕೆ ಶಿವಕುಮಾರ್ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ, ಕೆಜೆ ಜಾರ್ಜ್ ಹಾಗೂ ಭೈರತಿ ಸುರೇಶ್, ಕೆಎಚ್ ಮುನಿಯಪ್ಪ ಇವರೆಲ್ಲರೂ ಕೂಡ ಏರ್ಪೋರ್ಟ್ನಲ್ಲಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೆ ಅಂತ. ತದನಂತರದಲ್ಲಿ ರಾಜ್ಯಸಭೆಗೆ ನಾಮಿನೇಷನ್ ಫೈಲ್ ಮಾಡ್ತಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಸಿಎಂ ಡಿಕೆ ಶಿವಕುಮಾರ್ ಇತರೆ ನಾಯಕರು ಕೂಡ ಭಾಗಿಯಾಗ್ತಾರೆ. ಇದೆಲ್ಲವೂ ಮುಗಿದ ಮೇಲೆ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿ ಮಾತನಾಡ್ತಾರಂತೆ, ಮನವೊಲಿಸುವಂಥ ಪ್ರಯತ್ನ. ಇನ್ನು ರಾಮಲಿಂಗಾರೆಡ್ಡಿ ಅವರು ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವರನ್ನ ಭೇಟಿ ಆಗಿ ಮಾತನಾಡುವ ಸಾಧ್ಯತೆ ಇದೆ. ಸದ್ಯ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಹುಲ್ ಗಾಂಧಿ ಅವರು ಆ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗೋದಕ್ಕೆ ಅಂತ ಬರ್ತಾ ಇರೋದು. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಂತ ಈಗಾಗಲೇ ಏರ್ಪೋರ್ಟ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಅದೇ ರೀತಿಯಾಗಿ ಸಿದ್ದರಾಮಯ್ಯ, ಕೆಜೆ ಜಾರ್ಜ್, ಕೆಎಚ್ ಮುನಿಯಪ್ಪ ಇವರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಬಟ್ ಈಗ ಮತ್ತೊಂದು ಕಡೆಗೆ ಬಹಳ ಗಂಭೀರವಾದಂಥ ಡೆವಲಪ್ಮೆಂಟ್ ಅಂದರೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ. ಇದನ್ನ ಹೈಕಮಾಂಡ್ ಯಾವ ರೀತಿಯಾಗಿ ನೋಡುತ್ತೆ, ಹೇಗೆ ಬಗೆಹರಿಸುತ್ತೆ ನೋಡಬೇಕಿದೆ. ಸಿದ್ದರಾಮಯ್ಯ